ಹಾಯ್ ಎಲ್ರಿಗೂ, ನಾನಿವತ್ತು ಬಾಳೆಕಾಯಿಯಲ್ಲಿ ಒಂದು ಸಾಂಬಾರನ್ನು ಮಾಡಿ ತೋರಿಸುವ ಅಂತ. ಮೊದಲಿಗೆ ನಾನು ಈ ಬಾಳೆಕಾಯಿದು ಸಿಪ್ಪೆಯನ್ನು ತೆಗಿತಾ ಇದ್ದೇನೆ. ಈ ಸಿಪ್ಪೆಯಿಂದ ನಾವು ಬೇಯಿಸಿ ಚಟ್ನಿ ಕೂಡ ಮಾಡ್ಬೋದು, ಅದು ಕೂಡ ತುಂಬ ಚೆನ್ನಾಗಿರ್ತದೆ. ನಾನಿಲ್ಲಿ ಸಿಪ್ಪೆ ತೆಗೆದು ಬಾಳೆಕಾಯಿಯನ್ನು ಕಟ್ ಮಾಡಿ ನೀರಲ್ಲಿ ಹಾಕ್ಕೊಳ್ತಾ ಇದ್ದೇನೆ. ನೋಡಿ ಸಿಪ್ಪೆ ಎಷ್ಟು ಚೆನ್ನಾಗಿ ಬರ್ತಾ ಉಂಟು. ಇದು ಸಾಂಬಾರಿಗಾಗುವ ಬಾಳೆಕಾಯಿ. ಇದರಲ್ಲಿ ಪಲ್ಯ ಮತ್ತು ಮಜ್ಜಿಗೆ ಹುಳಿ ಎಲ್ಲ ಮಾಡ್ಬೋದು. ತುಂಬ ಅಂದರೆ ತುಂಬ ರುಚಿ ಇರ್ತದೆ. ಈ ಬಾಳೆಕಾಯಿ ಗಟ್ಟಿ ಗಟ್ಟಿ ಏನಿರೋದಿಲ್ಲ, ತುಂಬ ಸಾಫ್ಟ್ ಇರ್ತದೆ, ಬೇಗ ಕಲರ್ತದೆ. ಇದು ಒಂದು ಸೆಕೆಗೆಲ್ಲ ಬೇಯ್ತದೆ ಈ ಬಾಳೆಕಾಯಿ. ಇದನ್ನು ಔಂಡ ಬಾಳೆಕಾಯಿ ಅಂತ ಹೇಳ್ತಾರೆ ಈ ಕಡೆ ಎಲ್ಲ. ಸಾಂಬಾರು ಬಾಳೆಕಾಯಿ ಎಲ್ಲದಕ್ಕೂ ಆಗ್ತದೆ ಇದು. ನೋಡಿ ಕಟ್ ಮಾಡ್ತಾ ಇದ್ದೇನೆ, ಎಷ್ಟು ಚೆನ್ನಾಗಿ ಕಟ್ ಆಗ್ತಾ ಉಂಟು ನೋಡಿ, ಸ್ಮೂತಾಗಿ ಕಟ್ ಆಗ್ತಾ ಉಂಟು. ಮೊದಲಿಗೆ ಸಿಪ್ಪೆ ತೆಗೆದು ಈ ರೀತಿ ಕಟ್ ಮಾಡಿಕೊಂಡು ಎಲ್ಲ ಬಾಳೆಕಾಯಿಯನ್ನು ನೀರಲ್ಲಿ ಹಾಕಿಡ್ತಾ ಇದ್ದೇನೆ. ಹಾಯ್ ಎಲ್ರಿಗೂ, ಆಶಾರ್ವಿಸ್ ಕನ್ನಡ ವ್ಲಾಗ್ ಚಾನಲ್ಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ನಾನು ಆಶಾರ್ವಿಸ್ ಕಿಚನಿಂದ ಆಶಾರ್ವಿ ವ್ಲಾಗ್ ಇನ್ ಕನ್ನಡ ಅಂತ ಮಾಡಿದ್ದೇನೆ. ಎಲ್ಲರೂ ಇದೇ ರೀತಿ ನನಗೆ ಸಪೋರ್ಟ್ ಕೊಡಿ. ನೋಡಿ ಸಾಂಬಾರಿಗೆ ಇರುವ ಬಾಳೆಕಾಯಿಯನ್ನು ನಾನು ಮೊದಲಿಗೆ ಕಟ್ ಮಾಡಿ ಹಾಕ್ತಾ ಇದ್ದೇನೆ ನೀರಲ್ಲಿ. ಎಲ್ಲ ಕಟ್ ಮಾಡಿ ಆಯಿತು. ಇದರ ಜೊತೆ ನಾನು ಒಂದು ಕಾಳನ್ನು ಹಾಕ್ತಾ ಇದ್ದೇನೆ. ಇದನ್ನು ಈಗ ಒಮ್ಮೆ ಈ ರೀತಿ ನೀರಲ್ಲಿ ಮಿಕ್ಸ್ ಮಾಡಿಕೊಂಡು ಪಕ್ಕಕ್ಕೆ ಇಟ್ಕೊಳ್ಳೋಣ. ನೋಡಿ ಗ್ಯಾಸ್ ಆನ್ ಮಾಡ್ಕೊಂಡು ಒಂದು ಪಾತ್ರೆ ಇಟ್ಕೊಂಡಿದ್ದೇನೆ, ಸಾಂಬಾರು ಮಾಡುವಂಥ ಪಾತ್ರೆ ಇಟ್ಕೊಂಡಿದ್ದೇನೆ. ಇದಕ್ಕೆ ನೋಡಿ ನೀರು ಹಾಕಿದ ನಂತರ ಈ ರೀತಿ ಬೀನ್ಸ್ ಕಾಳಿದೆಲ್ಲ, ಅಂದರೆ ರಾಜ್ಮಾ ಅಂತೆಲ್ಲ ಏನು ಹೇಳ್ತೇವೆ, ಅದನ್ನು ನಾನಿಲ್ಲಿ ನೆನೆಸಿಟ್ಟಿದ್ದೆ ಇಡೀ ನೈಟ್. ಅದನ್ನು ಇಲ್ಲಿ ಬೇಯಿಸಲಿಕ್ಕೆ ಹಾಕ್ತಾ ಇದ್ದೇನೆ. ಇದು ತುಂಬ ಹೊತ್ತು ಆಗಿದೆ ನನಗೆ ಬೇಯಲಿಕ್ಕೆ. ಹಾಗಾಗಿ ನೀವು ಈ ಥರ ಬೀಜ ನಿಮಗೆ ಕೆಲವೊಮ್ಮೆ ಸಾಫ್ಟ್ ಸಿಗ್ಬೋದು. ಅಕಸ್ಮಾತಾಗಿ ಈ ರೀತಿ ಸಿಕ್ಕಿದರೆ ನೀವು ಕುಕ್ಕರಲ್ಲೇ ಬೇಯಿಸೋದು ಒಳ್ಳೆಯದು ಅಂತ ಅನಿಸ್ತದೆ ನನಗೆ. ನೋಡಿ ನಾನು ಅದು ಬೇಯಲಿಕ್ಕೆ ಇಟ್ಟ ನಂತರ ಇಲ್ಲಿ ಫ್ರೈ ಮಾಡ್ತಾ ಇದ್ದೇನೆ ಏನು ಮಸಾಲೆಗೆ ಬೇಕಾಗುವಂಥದ್ದು. ಮೊದಲಿಗೆ ಬಾಣಲೆ ಇಟ್ಕೊಂಡು ಒಂದು 2 ಚಮಚ ಎಣ್ಣೆ ಹಾಕಿ ಅದಕ್ಕೆ 2 ಚಮಚದಷ್ಟು ಧನಿಯಾ ಬೀಜ, ಕೊತ್ತಂಬರಿ ಬೀಜನ ಹಾಕಿದ್ದೇನೆ. 1 ಚಮಚ ಜೀರಿಗೆ ಹಾಕ್ಕೊಂಡೆ, ಹಾಗೊಂದು ಅರ್ಧ ಚಮಚ ಉದ್ದಿನಬೇಳೆ, ಒಂದು 10ರಿಂದ 15 ಕಾಳಷ್ಟು ಮೆಂತೆಯನ್ನು ಕೂಡ ಹಾಕ್ಕೊಂಡಿದ್ದೇನೆ. ಅದಾದ ನಂತರ ನಾನು ಒಣಮೆಣಸು ಒಂದು 4 ಹಾಕ್ಕೊಂಡೆ. ಆಮೇಲೆ ನೋಡಿ ಫ್ರೈ ಆಗಿದೆ. ಒಣಮೆಣಸು ನೀವು ಜಾಸ್ತಿ ಮಾಡ್ಬೋದು, ಖಾರ ಜಾಸ್ತಿ ಇಷ್ಟಪಡ್ತೀರಿ ಅಂತ ಇದ್ದರೆ. ಇದೆಲ್ಲ ಫ್ರೈ ಆದ ನಂತರ ಗ್ಯಾಸ್ ಆಫ್ ಮಾಡಿಕೊಂಡು ಒಂದು 1/4 ಚಮಚದಷ್ಟು ಅರಶಿನ ಹಾಕ್ಕೊಂಡು ಒಂದು 2 ಕಡ್ಡಿಯಷ್ಟು ಕರಿಬೇವು ಸೊಪ್ಪನ್ನು ಕೂಡ ಸೇರಿಸ್ಕೊಂಡಿದ್ದೇನೆ. ಮತ್ತು ನಾನಿಲ್ಲಿ ಗಟ್ಟಿ ಇಂಗು ಬಳಸಿಲ್ಲ, ಹಾಗಾಗಿ ಗಟ್ಟಿ ಇಂಗು ಬಳಸ್ತೀರಿ ಅಂತ ಇದ್ದರೆ ಮೊದಲಿಗೆ ಎಣ್ಣೆಗೆ ಹಾಕ್ಕೊಳ್ಳಿ. ನಾನಿಲ್ಲಿ ಹುಡಿ ಇಂಗನ್ನು ಹಾಕ್ತಾ ಇದ್ದೇನೆ, ಹಾಗಾಗಿ ಲಾಸ್ಟಿಗೆ ಸೇರಿಸ್ತಾ ಇದ್ದೇನೆ. ಏನು ಬಾಣಲೆದು ಬಿಸಿ ಉಂಟು, ಅದೇ ಸಾಕಾಗ್ತದೆ. ಗ್ಯಾಸ್ ಆಫ್ ಮಾಡ್ಬೋದು ನೀವು ಅರಶಿನ ಪುಡಿ ಹಾಕುವಾಗಲೇ, ತುಂಬ ಘಾಟಾಗ್ತದೆ ಇಲ್ಲಾಂದರೆ ತುಂಬ ಫ್ರೈ ಮಾಡಿದರೆ. ಇದೆಲ್ಲ ಫ್ರೈ ಆದ ನಂತರ ನಾವು ಇದನ್ನು ತೆಗಿವ. ಇದು ಈಗ ಚೆನ್ನಾಗಿ ಫ್ರೈ ಆಗಿದೆ. ಮೀಡಿಯಮ್ ಉರಿಯಲ್ಲಿ ನೀವು ಇದನ್ನು ಫ್ರೈ ಮಾಡ್ಕೊಳ್ಳಿ. ಇದನ್ನು ನಾನು ಪಕ್ಕಕ್ಕೆ ಇಟ್ಕೊಳ್ತಾ ಇದ್ದೇನೆ. ಇವಾಗ ಕಾಳು ಬೆಂದಿದೆ ಅಂತ ನೋಡೋಣ. ನೋಡಿ ನೀರೆಷ್ಟು ಆರಿದೆ ಅಂತ ನಿಮಗೆ ಗೊತ್ತಾಗ್ತದೆ. ನೋಡಿ ತುಂಬ ಹೊತ್ತು ಬೇಯಿಸಿದ್ದೇನೆ ಇದನ್ನು. ಹಾಗಾಗಿ ನೀವು ಈ ಥರ ಕಾಳು ಸಿಕ್ಕಿದರೆ ಕುಕ್ಕರಲ್ಲಿ 1-2-4 ವಿಷಿಲಿಟ್ಟೆ ಬೇಯಿಸ್ಕೊಳ್ಬೋದು. ನೋಡಿ ಈಗ ಬೆಂದಿದೆ ಇದು. ಇದಕ್ಕೀಗ ನಾವು ಕಟ್ ಮಾಡಿಟ್ಟ ಬಾಳೆಕಾಯಿಯನ್ನು ಸೇರಿಸ್ಕೊಳ್ಳುವ. ಈ ಬಾಳೆಕಾಯಿ ಎಲ್ಲ ಹಾಕ್ಕೊಂಡ ನಂತರ ಇದಕ್ಕೆ ಬೇಯಲಿಕ್ಕೆ ಬೇಕಾಗುವಷ್ಟು ನೀರನ್ನು ಹಾಕ್ಕೊಳ್ಬೇಕು. ಯಾಕಂದರೆ ನಾವು ಮೊದಲಿಗೆ ಕಾಳಿಗೆ ಹಾಕಿದ ನೀರೆಲ್ಲ ಸಾಮಾನ್ಯ ಕಮ್ಮಿಯಾಗಿದೆ. ಹಾಗಾಗಿ ನಾನಿಲ್ಲಿ 2 ಗ್ಲಾಸಷ್ಟು ನೀರನ್ನು ಇಲ್ಲಿ ಹಾಕ್ತಾ ಇದ್ದೇನೆ. ಈ ನೀರು ಹಾಕ್ಕೊಂಡ ನಂತರ ಇದಕ್ಕೆ 1-1.5 ಚಮಚದಷ್ಟು ಉಪ್ಪನ್ನು ಕೂಡ ಹಾಕ್ತಾ ಇದ್ದೇನೆ. ನಾನು ಆ ಕಾಳು ಬೇಯಿಸುವಾಗ ಉಪ್ಪು ಹಾಕ್ಕೊಳ್ಳಿಲ್ಲ, ಇವಾಗ ಉಪ್ಪನ್ನು ಸೇರಿಸ್ತಾ ಇದ್ದೇನೆ. ಈ ಉಪ್ಪು ಹಾಕ್ಕೊಂಡ ನಂತರ ಒಂದು ಸತಿ ಮಿಕ್ಸ್ ಮಾಡ್ಕೊಳ್ಬೇಕು. ಮತ್ತು ಒಂದು 2 ತುಂಡು ಬೆಲ್ಲವನ್ನು ಹಾಕ್ಕೊಂಡಿದ್ದೇನೆ. ಈ ನೆಲ್ಲಿಕಾಯಿ ಗಾತ್ರದ 2 ತುಂಡು ಬೆಲ್ಲವನ್ನು ಇಲ್ಲಿ ಸೇರಿಸಿದ್ದೇನೆ. ನಿಮಗೆ ಸಿಹಿ ಅಷ್ಟು ಬೇಡ ಅಂತ ಇದ್ದರೆ 1 ತುಂಡು ಹಾಕಿದರೆ ಸಾಕು. ಅಂತೂ 1 ತುಂಡಾದರೂ ಹಾಕಲೇಬೇಕು ರುಚಿ ಬರಬೇಕಂದ್ರೆ. ಇದನ್ನೆಲ್ಲ ಹಾಕ್ಕೊಂಡ ನಂತರ ಮುಚ್ಚಳ ಮುಚ್ಚಿ ಬೇಯಿಸುವ. ನೋಡಿ ಇದೀಗ ಒಂದು 5 ನಿಮಿಷದಷ್ಟು ಹೊತ್ತಾಗಿದೆ ನಾನು ಬೇಯಲಿಕ್ಕಿಟ್ಟು. ಎಷ್ಟು ಚೆನ್ನಾಗಿ ಬೆಂದಿದೆ ನೋಡಿ. ಜೊತೆಗೆ ನಾನೀಗ 2 ಟೊಮೆಟೊ ಹಣ್ಣನ್ನು ಕೂಡ ಹಾಕ್ಕೊಂಡಿದ್ದೇನೆ. ಇದು ಬಾಳೆಕಾಯಿ ಜೊತೆನೇ ನೀವು ಹಾಕ್ಬೋದು. ನಾನಿಲ್ಲಿ ಸ್ವಲ್ಪ ಬಾಳೆಕಾಯಿ ಬೆಂದ ನಂತರ ಈ ಟೊಮೆಟೊ ಹಣ್ಣನ್ನು ಹಾಕಿದ್ದೇನೆ. ನೋಡಿ ನೀವು ನೋಡ್ಬೋದು ಎಷ್ಟು ಚೆಂದ ಬೆಂದಿದೆ ಅಂತ. ತುಂಬ ಬೇಗ ಬೇಯ್ತದೆ ಇದು, ಹಾಗಾಗಿ ಜಾಸ್ತಿ ಹೊತ್ತಿದ್ದನ್ನು ಬಿಡಬಾರ್ದು, ಅಲ್ಲಿಗೆ ಕಲರ್ತದೆ ಬಾಳೆಕಾಯಿ. ಈ ಟೊಮೆಟೊ ಹಣ್ಣು ಹಾಕಿದ ನಂತರ ಒಂದು 2-3 ನಿಮಿಷ ಮುಚ್ಚಳ ಮುಚ್ಚಿ ಹಾಗೆ ಬಿಡುವ. ಅದು ಕೂಡ ಅಷ್ಟೇ ಬೇಗ ಬೇಯ್ತದೆ. ಅಷ್ಟರಲ್ಲಿ ನಾವು ಮಿಕ್ಸಿ ಜಾರಿಗೆ ಫ್ರೈ ಮಾಡಿರುವ ಮಸಾಲೆ, ಕಾಯಿ ತುರಿ ಎಲ್ಲ ಹಾಕ್ಕೊಂಡು ರುಬ್ಬಬೇಕು. ಈಗ ನೋಡಿ ಮಿಕ್ಸಿ ಜಾರ್ ತಗೊಂಡಿದ್ದೇನೆ. ಇದಕ್ಕೆ ಒಂದು ಇಡೀ ಕಾಯಿಯಷ್ಟು ಕಾಯಿಯನ್ನು ತುರಿದಿಟ್ಟಿದ್ದೆ ಹಾಕ್ತಾ ಇದ್ದೇನೆ. ಇದಾದ ನಂತರ ನಾನೇನು ಫ್ರೈ ಮಾಡಿಟ್ಟಿದ್ದೆ ಮಸಾಲೆಗೆ, ಕೊತ್ತಂಬರಿ ಜೀರಿಗೆ ಎಲ್ಲ ಹಾಕಿ ಅದನ್ನು ಇಲ್ಲಿ ಹಾಕ್ತಾ ಇದ್ದೇನೆ ಮಿಕ್ಸಿ ಜಾರಿಗೆ.
ಇದ್ರ ಜೊತೆಗೆ ಒಂದು ನೆಲ್ಲಿಕಾಯಿ ಗಾತ್ರದಷ್ಟು ಹುಣಸೆ ಹಣ್ಣನ್ನು ಕೂಡ ಹಾಕ್ಕೊಳ್ಳಿ. ಹಾಗೆ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ನೈಸಾಗಿ ರುಬ್ಬಬೇಕು. ನೀವು ಟೊಮೆಟೊ ಹಣ್ಣು ಹಾಕಲಿಲ್ಲ ಅಂದರೆ ಹುಣಸೆ ಹಣ್ಣಿನ ಪ್ರಮಾಣ ಇಲ್ಲಿ ಜಾಸ್ತಿ ಹಾಕಬೇಕು ನೀವು. ನಾನಿಲ್ಲಿ 2 ಟೊಮೆಟೊ ಹಾಕಿರೋದ್ರಿಂದ ಸಣ್ಣ ತುಂಡು ಹುಣಸೆ ಹಣ್ಣಾಗಿ ನೀರು ಹಾಕ್ಕೊಂಡು ಇಲ್ಲಿ ಚೆನ್ನಾಗಿ ನೈಸಾಗಿ ರುಬ್ಬಿ ತಂದಿದ್ದೇನೆ. ನೋಡಿ ಎಷ್ಟು ನೈಸಾಗಿ ರುಬ್ಬಿದ್ದೇನೆ ಅಂತ. ಇವಾಗ ನಾವೇನು ಬೇಯಲಿಕ್ಕೆ ಇಟ್ಟಿದ್ದೆವು ಅದು ನೋಡಿ ಚೆನ್ನಾಗಿ ಬೆಂದಿದೆ. ಆ ಬೆಂದದಕ್ಕೆ ನಾವೀಗ ರುಬ್ಬಿದ ಮಸಾಲೆಯನ್ನು ಹಾಕ್ಕೊಳ್ಳುವ. ಈ ಮಸಾಲೆ ಹಾಕ್ಕೊಂಡ ನಂತರ ಒಂದು ಸತಿ ಮಿಕ್ಸ್ ಮಾಡ್ತಾ ಇದ್ದೇನೆ. ನೀರೇನು ಬೇಕಾ ಅಂತ. ಇದಕ್ಕೆ ಸ್ವಲ್ಪ ನೀರು ಹಿಡಿತದೆ ಮತ್ತು ದಪ್ಪ ಆಗ್ತದೆ ತಣ್ಣಗಾದ ನಂತರ. ಹಾಗಾಗಿ ಒಂದು ಸತಿ ಮಿಕ್ಸ್ ಮಾಡಿಕೊಂಡು ಮಿಕ್ಸಿ ಜಾರಿಗೆ 1 ಗ್ಲಾಸಷ್ಟು ನೀರು ಹಾಕ್ಕೊಂಡು ನಾನಿಲ್ಲಿ ಇದೇ ಸಾಂಬಾರಿಗೆ ನಾನಿಲ್ಲಿ ಸೇರಿಸ್ತಾ ಇದ್ದೇನೆ. ಮಿಕ್ಸಿ ಜಾರಿಗೆ ಹಾಕಿರುವ ನೀರನ್ನು ಹಾಕ್ಕೊಂಡು ಇವಾಗ ಬೇಕಂದರೆ ನೀವು ಉಪ್ಪು ನೋಡಿಕೊಂಡು ಸ್ವಲ್ಪ ಸೇರಿಸ್ಕೊಳ್ಬೋದು, ಉಪ್ಪು ಕಡಿಮೆ ಇದ್ದರೆ. ರುಚಿಯಾದ ಬಾಳೆಕಾಯಿಯ ಸಾಂಬಾರು ರೆಡಿಯಾಗಿದೆ. ನೀವು ಸಹ ಒಂದು ಸತಿ ಈ ರೀತಿ ಟ್ರೈ ಮಾಡಿ. ತುಂಬ ಅಂದರೆ ತುಂಬ ರುಚಿಯಾಗ್ತದೆ. ನೋಡಿ ಇವಾಗ ಕುದೀತಾ ಉಂಟು, ಚೆನ್ನಾಗಿ ಬಂದಿದೆ ಇದು. ಇವಾಗ ಸ್ವಲ್ಪ ಉಪ್ಪನ್ನು ಸೇರಿಸ್ತಾ ಇದ್ದೇನೆ. ಸ್ವಲ್ಪ ಕಡಿಮೆ ಅನಿಸಿತ್ತು ಆವಾಗ ಹಾಕಿರೋದು, ಹೋಳಿಗೆ ತಕ್ಕ ಬಿದ್ದಿದೆ. ಈಗ ಹಾಕೊಂಡ ನಂತರ ಚೆನ್ನಾಗಿ ಇದನ್ನು ಕುದಿಸಬೇಕು. ಕುದಿಸಿದ ನಂತರ ಇದಕ್ಕೊಂದು ಒಗ್ಗರಣೆ ಕೂಡ ಕೊಡಬೇಕು. ಹಾಗೆ ಯಾರೆಲ್ಲ ನನ್ನ ವೀಡಿಯೋಸ್ನ ನೀವು ನೋಡ್ತಾ ಇದ್ದೀರಾ ಪ್ಲೀಸ್ ಲೈಕ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಯವರಿಗೆ ಶೇರ್ ಕೂಡ ಮಾಡಿ. ನೋಡಿ ಚೆನ್ನಾಗಿ ಬಂದಿದೆ ಈ ಬಾಳೆಕಾಯಿಯ ಸಾಂಬಾರು. ಇವಾಗ ಇದಕ್ಕೊಂದು ಒಗ್ಗರಣೆಯನ್ನು ಕೊಡೋಣ. ನಾನು ಒಗ್ಗರಣೆ ಸೌಟಿಟ್ಕೊಂಡು ಒಂದು 4 ಚಮಚದಷ್ಟು ಎಣ್ಣೆ ಹಾಕ್ಕೊಂಡಿದ್ದೇನೆ. 1 ಚಮಚದಷ್ಟು ಸಾಸಿವೆಯನ್ನು ಕೂಡ ಹಾಕಿದ್ದೇನೆ. ಸಾಸಿವೆ ಸಿಡಿದ ನಂತರ ಇದಕ್ಕೆ ಒಣಮೆಣಸು ಹಾಗೆ ಕರಿಬೇವು ಸೊಪ್ಪನ್ನು ಕೂಡ ಹಾಕ್ಕೊಂಡಿದ್ದೇನೆ. ತುಂಬ ಅಂದರೆ ತುಂಬ ರುಚಿಯಾಗಿದೆ ಈ ಸಾಂಬಾರು. ನೀವು ಸಹ ಒಂದು ಸತಿ ಟ್ರೈ ಮಾಡಿ. ನಿಮಗೆ ಕಾಳೇನಿಲ್ಲದಿದ್ದರೆ ಬರೀ ಬಾಳೆಕಾಯಿಯಲ್ಲೇ ಮಾಡ್ಬೋದು ಅಥವಾ ಬೇಳೆ ಕೂಡ ಹಾಕ್ಕೊಳ್ಬೋದು. ಇವಾಗ ಒಗ್ಗರಣೆಯನ್ನು ನಾನು ಸಾಂಬಾರಿಗೆ ಸೇರಿಸ್ಕೊಂಡೆ. ರುಚಿಯಾದ ಸಾಂಬಾರು ರೆಡಿಯಾಗಿದೆ. ಹಾಗೆ ನನ್ನ ವೀಡಿಯೋಸ್ನ ಲೈಕ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಯವರಿಗೆ ಶೇರ್ ಮಾಡಿ. ಸಬ್ಸ್ಕ್ರೈಬರ್ ಆಗದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬರ್ ಕೂಡ ಮಾಡ್ಕೊಳ್ಳಿ. ಹೀಗೆ ನನ್ನ ವೀಡಿಯೋಸ್ಗೆ ಸಪೋರ್ಟ್ ಮಾಡ್ತಾಯಿರಿ. ಈ ರೀತಿ ನೀವು ಸಹ ಒಂದು ಸತಿ ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.